ಗುಪ್ತಚರ ಇಲಾಖೆಯಿಂದ ದಾಳಿಯ ಮಾಹಿತಿ ಪಡ್ಕೊಂಡಿದ್ದಾರೆ ಮೋದಿ. ಸೇನೆ ಗುಪ್ತಚರ ಇಲಾಖೆಯ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಉಗ್ರರ ಲಾಂಚ್ ಪ್ಯಾಡ್ಗಳು ಯಾವುದು, ಒಳ ನುಸುಳಿದ್ದು ಎಲ್ಲಿಂದ, ಯಾರ್ಯಾರು ಇದಕ್ಕೆ ಸಹಾಯ ಮಾಡಿದ್ದಾರೆ? ಗುಪ್ತಚರ ಇಲಾಖೆಯ ಅಧಿಕಾರಿಗಳು ಶ್ರೀನಗರದಲ್ಲಿ ಅಮಿತ್ ಶಾ ಮಡಿದವರಿಗೆ ಶ್ರದ್ಧಾಂಜಲಿ ಸಲ್ಲಿಸ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಅಮಿತ್ ಶಾ ನಿನ್ನೆಯಿಂದ ಶ್ರೀನಗರದಲ್ಲಿದ್ದಾರೆ. ಮೇಲಿಂದ ಮೇಲೆ ಅಧಿಕಾರಿಗಳ ಸಭೆ ನಡೆಸಿದ್ದಾರೆ. 27 ಪಾರ್ಥಿವಗಳನ್ನ ಅವರವರ ರಾಜ್ಯಗಳಿಗೆ ತಲುಪಿಸೋದಕ್ಕೆ ಸಿದ್ಧಗೊಳಿಸಿ ವ್ಯವಸ್ಥೆ ಮಾಡಿದ್ದಾರೆ. ಜೀವ ಕಳೆದುಕೊಂಡಿರುವ ಪ್ರವಾಸಿಗರಿಗೆ ಶ್ರದ್ಧಾಂಜಲಿ ಸಲ್ಲಿಸ್ತಾ ಇದ್ದಾರೆ ಗೃಹ ಸಚಿವ ಅಮಿತ್ ಶಾ. ಹೈ ವೋಲ್ಟೇಜ್ ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳು ನಡೀತಾ ಇದೆ. ಇದರ ನಡುವೆ ಪಾರ್ಥಿವಗಳನ್ನ ಆಯಾ ರಾಜ್ಯಗಳಿಗೆ ಕಳಿಸೋದಕ್ಕೆ ಸಿದ್ಧಗೊಳಿಸಿದ್ದಾರೆ. ಪುಷ್ಪಾಂಜಲಿ ಸಲ್ಲಿಸಿ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ ಗೃಹ ಸಚಿವ ಅಮಿತ್ ಶಾ. ಅದರ ಲೈವ್ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ದೀರಾ. ಕುಟುಂಬಸ್ಥರಿಗೆ ಸಂತಾಪ ಸೂಚಿಸೋದಕ್ಕೆ ಅಮಿತ್ ಶಾ ಕುಟುಂಬಸ್ಥರ ಬಳಿ ಹೋಗ್ತಾ ಇರೋದನ್ನ ಕೂಡ ನೀವು ನೋಡಿದ್ರಿ. ಶ್ರೀನಗರದ ಬೀದಿಗಳಲ್ಲಿ ಸೆಕ್ಯೂರಿಟಿ ಟೈಟ್ ಆಗಿದೆ. ಸೇನೆ ಅಖಾಡಕ್ಕೆ ಇಳಿದಿದೆ. ಪಾರ್ಥಿವಗಳನ್ನ ರಾಜ್ಯಕ್ಕೆ ಕಳಿಸೋದಕ್ಕೆ ಸಿದ್ಧಗೊಳಿಸಿದ್ದಾರೆ. ದುರಾದೃಷ್ಟವಶಾತ್ ತಮ್ಮ ಕುಟುಂಬದ ಜೊತೆ ಬಂದಿದ್ದ ಇವರು ಇವತ್ತು ಶವವಾಗಿ ಮನೆ ಸೇರೋದಕ್ಕೆ ಪೆಟ್ಟಿಗೆಯಲ್ಲಿ ಮಲಗಿದ್ದಾರೆ. ಜೋಡಿಯಾಗಿ ಬಂದ ಹೆಣ್ಣು ಮಕ್ಕಳು ಪತಿಯನ್ನ ಕಳೆದುಕೊಂಡಿದ್ದಾರೆ. ಮದುವೆಯಾಗಿ ಕೆಲವೇ ತಿಂಗಳಾಗಿದೆ ಕೆಲವರದ್ದು, ಕೆಲವೇ ದಿನ ಆಗಿದೆ ಕೆಲವರದ್ದು. ಗಂಡ ಹೆಂಡತಿ ಮಕ್ಕಳು ಹೋಗಿದ್ದಾರೆ. ವಾಪಸ್ ಬರುವಾಗ ಕೇವಲ ಹೆಂಡತಿ ಮತ್ತು ಮಕ್ಕಳು. ಪತಿಯ ಶವದೊಂದಿಗೆ ವಾಪಸ್ ಊರಿಗೆ ಬರೋದಕ್ಕೆ ಶ್ರೀನಗರದಲ್ಲಿ ಕೂತಿದ. ಒಂದೊಂದು ವಿಜುವಲ್ಸ್ ಇದೆಯಲ್ಲ, ಮೈ ನಡಗಿಸುತ್ತೆ, ರಕ್ತ ಕುದಿಸುತ್ತೆ. ನನ್ನ ಗಂಡನನ್ನು ಕಾಪಾಡಿ ಅಂತ ಚೀರಾಡಿದ ಒಂದೊಂದು ವಿಜುವಲ್ಸ್ ಇದೆಯಲ್ಲ, ಇಡೀ ಭಾರತೀಯರ ರಕ್ತ ಕುದಿಯುವಂತೆ ಮಾಡುತ್ತೆ. ಪಲ್ಲವಿ ಅವರಿಗೆ ಎದುರುಗಡೆ ಇರೋ ಉಗ್ರ ಹೇಳ್ತಾನೆ, ನನ್ನನ್ನು ಕೊಂದುಬಿಡು ಅಂದ್ರೆ ಹೋಗಿ ಮೋದಿಗೆ ಹೇಳು ಅಂತ. ಮಡಿದವರಿಗೆ ಗೃಹ ಸಚಿವ ಅಮಿತ್ ಶಾ ಶ್ರದ್ಧಾಂಜಲಿ ಸಲ್ಲಿಸ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಶ್ರೀನಗರದ ದೃಶ್ಯ ಇದು. ಪಾರ್ಥಿವಗಳನ್ನ ಶ್ರೀನಗರಕ್ಕೆ ತೆಗೆದುಕೊಂಡು ಬರಲಾಗಿದೆ. ಇವತ್ತು ಬೆಳಗ್ಗೆ ಕೆಲವು ಫ್ಲೈಟ್ಸ್ ನಲ್ಲಿ ಪಾರ್ಥಿವಗಳನ್ನ ತೆಗೆದುಕೊಂಡು ಹೋಗಲಾಗುತ್ತೆ. ಮಧ್ಯಾಹ್ನ ಕೆಲವೊಂದು ಪಾರ್ಥಿವ ಶರೀರಗಳನ್ನ ಆಯಾ ರಾಜ್ಯಗಳಿಗೆ ತಲುಪಿಸಲಾಗುತ್ತೆ. ರಾಜ್ಯದ 3 ಪ್ರವಾಸಿಗರು ತಮ್ಮ ಜೀವ ಕಳಕೊಂಡಿದ್ದಾರೆ. ಕುಟುಂಬ ಸಮೇತರಾಗಿ, ಹೆಂಡತಿ ಮಕ್ಕಳ ಸಮೇತರಾಗಿ ಹೋಗಿದ್ದವರು ಈಗ ಶವವಾಗಿ ವಾಪಸ್ ಆಗ್ತಾ ಇದ್ದಾರೆ. ದೀಪಾ, ಇದೊಂದೊಂದು ವಿಜುವಲ್ಸ್ ಇದೆಯಲ್ಲ, ಇದು ಜೀವನ ಪರ್ಯಂತ ನರಳಿಸೋ ವಿಜುವಲ್ಸ್ ನಿಮ್ಮೆಲ್ಲ ಕುಟುಂಬಸ್ಥರ ಪಾಲಿಗೆ. ಎಲ್ಲೋ ಒಂದು ಘಟನೆ ನಡೀತು, ಇನ್ನೆಲ್ಲೋ ಅಟ್ಯಾಕ್ ನಡೀತು, ಯಾರೋ ತೀರ್ ಹೋದ್ರು ಅನ್ನೋದನ್ನ ಕೇಳೋದು ಸುಲಭ, ಅದನ್ನ ಅರಗಿಸ್ಕೊಳ್ಳೋದು ಸುಲಭ. ಆದ್ರೆ ಇಲ್ಲಿ ಮಲಗಿರೋರ ಪೈಕಿ ನಿಮ್ಮ ಅಣ್ಣ ಒಬ್ರು. ಖುಷಿಯಾಗಿ ಹೋಗಿದ್ದವರು ಶವವಾಗಿ ವಾಪಸ್ ಬರ್ತಾ ಇದ್ದಾರೆ. ಈ ದೃಶ್ಯಗಳು ಬಹುಶಃ ನಿಮ್ಮನ್ನ ನಿಮ್ಮ ಕುಟುಂಬನ, ಪಲ್ಲವಿನ ಇಡೀ ಜೀವನ ಕಾಡುತ್ತೆ ಅನ್ಸುತ್ತೆ. ದೀಪಾ, ನಿಮಗಾಗ್ತಾ ಇರೋ ನೋವು ಹೇಳಿ. ನಿಮಗಾಗ್ತಾ ಇರೋ ನೋವನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ತೀವಿ. ಆದರೆ ಈಗಿರೋ ಪರಿಸ್ಥಿತಿಯನ್ನ ನೀವೇ ಹ್ಯಾಂಡಲ್ ಮಾಡಬೇಕು. ಈ ದೃಶ್ಯಗಳು ನಿಮ್ಮ ಮನೆ ಹಿರಿಯರನ್ನು ತಲುಪ್ತಾ ಇದೆ. ಇವತ್ತಿನ ಸ್ಮಾರ್ಟ್ಫೋನ್ ಜಮಾನ. ಓಪನ್ ಮಾಡಿದ್ರೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಈ ದೃಶ್ಯಗಳೇ ಕಂಡು ಬರ್ತಾ ಇದೆ, ಹೆಸರುಗಳು ಕಂಡು ಬರ್ತಾ ಇದೆ, ಫೋಟೋಸ್ ಕಂಡು ಬರ್ತಾ ಇದೆ. ನೀವು ಹೇಳಲ್ಲ, ನಾವು ಮುಚ್ಚಿಡ್ತೀವಿ ಅಂದ್ರೂ ಮುಚ್ಚಿಡೋದಕ್ಕೆ ಸಾಧ್ಯ ಆಗಲ್ಲ. ಭರತ್ ಭೂಷಣ್ ಅವರ ಪರಿಸ್ಥಿತಿನೂ ಹೀಗೆ ಇದೆ. ಅವರ ಕುಟುಂಬಸ್ಥರಿಗೆ ಹೇಳೋದಕ್ಕೆ ಭಯ ಪಡ್ತಾ ಇದ್ದಾರೆ. ಕುಟುಂಬಸ್ಥರು, ಸಂಬಂಧಿಗಳು ಭಯ ಪಡ್ತಾ ಇದ್ದಾರೆ. ವಯೋವೃದ್ಧರಿದ್ದಾರೆ ಮನೆಯಲ್ಲಿ. ಒಂದು, ನಿಮ್ಮ ದುಃಖನ ನೀವು ಸಹಿಸ್ಕೋಬೇಕು, ಕುಟುಂಬನ ಹ್ಯಾಂಡಲ್ ಮಾಡಬೇಕು. ಅಣ್ಣನ ಪಾರ್ಥಿವ ಇನ್ನು ಕೆಲವು ಗಂಟೆಗಳಲ್ಲಿ ಮನೆ ತಲುಪುತ್ತೆ.
ಸಮಾಧಾನ ಮಾಡ್ಕೊಳ್ಳಿ ದೀಪಾ. ದೃಶ್ಯಗಳ ಕಣ್ಣು ಮುಂದೆ ಇಲ್ಲದೆ ಇದ್ದರೆ ನೋವನ್ನು ನಿಭಾಯಿಸೋದು ಸ್ವಲ್ಪ ಮಟ್ಟಿಗೆ ಸುಲಭ, ಸ್ವಲ್ಪ ಮಟ್ಟಿಗೆ. ಆದರೆ ಇಂಥ ದೃಶ್ಯಗಳ ಕಣ್ಣು ಮುಂದೆ ಬರ್ತಾನೆ ಇದೆ. ಮೊಬೈಲ್ ಓಪನ್ ಮಾಡಿದಾಗ ನಿಮಗೆ ಯಾರೋ ಕಳಿಸ್ತಿದ್ದಾರೆ, ಸಂಬಂಧಿಗಳು ಕಳಿಸ್ತಿದ್ದಾರೆ, ಸ್ನೇಹಿತರು ಕಳಿಸ್ತಿದ್ದಾರೆ. ಅದನ್ನು ಮತ್ತೆ ನೋಡಬೇಕಾದ ಅನಿವಾರ್ಯತೆ. ಮನೆಯಲ್ಲಿ ಹಿರಿಯರ ಪರಿಸ್ಥಿತಿ ಹೇಗಿದೆ ದೀಪಾ? ಇಲ್ಲ, ನಾವು ನಿನ್ನೆಯಿಂದ ನ್ಯೂಸ್ ನೋಡಿಲ್ಲ ಬಿಡಿ. ನ್ಯೂಸ್ ಆಫ್ ಮಾಡಿಬಿಟ್ಟಿದ್ದೀವಿ. ದೊಡ್ಡಮ್ಮಂಗೆ ಮ್ಯಾನೇಜ್ ಮಾಡೋದು ಕಷ್ಟ ಅಂತ. ಮನೆಗೂ ಎಲ್ಲ ಬರ್ತಿರ್ತಾರಲ್ಲ, ಹಾಗಾಗಿ ಆಫ್ ಮಾಡಿದ್ದೀವಿ. ಏನೀಗ ಮಂಜಣ್ಣನ ನೋಡಿ ಅವಾಗೇನಾಗುತ್ತೋ ಗೊತ್ತಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.